ಕರೆದಂತಹ ಈ ಒಂದು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ ಅವರನ್ನು ಮೊದಲುಗೊಂಡು ಈಗ ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಊರೆಲ್ಲ ನೆಂಟರು ಕೇರಿಯೆಲ್ಲ ಬಳಗ ಧಾರುಣಿಯೇ ಕುಲದೈವವಾಗಿರಲು ಯಾರನ್ನು ನೆನೆಯಲಿ ಯಾರನ್ನು ಬಿಡಲಿ ಸರ್ವಜ್ಞ ಎನ್ನುವಂತೆ ಬಿಜಾಪುರದ ದಿಗ್ಗಜರು ವೇದಿಕೆಯ ಮೇಲೆ ಮತ್ತು ವೇದಿಕೆ ಕೆಳಗೆ ಇರೋರೆಲ್ಲ ಬಿಜಾಪುರದ ಅಷ್ಟ ದಿಕ್ಪಾಲಕರು ದಿಗ್ಗಜರು ಇದ್ದೀರಿ. ಒಬ್ಬೊಬ್ಬರ ಹೆಸರನ್ನು ತೋಳೋದ್ರೊಳಗಾಗಿ ಮತ್ತೊಂದು ಅರ್ಧ ಗಂಟೆ ಹೋಗುತ್ತೆ. ಆದ್ದರಿಂದ ಸಾಹೇಬ್ರನ್ನ ಮೊದಲುಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿಜಯಪುರ ನಗರದ ಸನ್ಮಾನ್ಯ ಹಿರಿಯ ಸಣ್ಣ 2 ನಿಮಿಷ ಮುಗಿಸಿಬಿಡ್ತೇನೆ. ಉತ್ತರ ಕರ್ನಾಟಕದ ಹಲವಾರು ಬೃಹತ್ ಪ್ರಮಾಣದ ಜಾತ್ರೆಗಳಲ್ಲಿ ನಮ್ಮ ವಿಜಯಪುರದ ಪ್ರತಿಷ್ಠಿತ ಸಿದ್ದೇಶ್ವರ ಜಾತ್ರೆಯೂ ಸಹ ಈ ಒಂದು ಜಾತ್ರೆಗೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಜನ ಜಾತ್ರೆಯನ್ನು ಮಾಡಲಿಕ್ಕೆ ಸಿದ್ದೇಶ್ವರ ದರ್ಶನವನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತಾರೆ. ಬಂದಂಥ ಜನ ಶಾಂತ ರೀತಿಯಿಂದ ಸುರಕ್ಷಿತವಾಗಿ ಜಾತ್ರೆಯನ್ನು ಮಾಡಿಕೊಂಡು ಸುರಕ್ಷಿತವಾಗಿ ನೆಮ್ಮದಿಯಿಂದ ವಾಪಸ್ಸು ತಮ್ಮ ಮನೆಗಳಿಗೆ ಹೋಗಬೇಕು. ಇದು ನಮ್ಮ ಉದ್ದೇಶ ಮತ್ತು ನಿಮ್ಮದು ಸಹ ಅದೇ ಉದ್ದೇಶ ಆಗಿರುತ್ತೆ. ಬಂದವರೆಲ್ಲ ಜಾತ್ರೆನ ಎಂಜಾಯ್ ಮಾಡಬೇಕು, ತಮ್ಮ ಸುರಕ್ಷವಾಗಿ ವಸ್ತುಗಳನ್ನು ಇಟ್ಕೊಂಡು ಹೋಗಬೇಕು. ಸಿದ್ದೇಶ್ವರ ಜಾತ್ರೆಯನ್ನು ಹಲವಾರು ವರ್ಷಗಳಿಂದ ನಾನು ನೋಡ್ಕೊತ ಬಂದೇನೆ. ಸುಮಾರು 20 ವರ್ಷಗಳಿಂದ ನೋಡ್ಕೊತ ಬಂದೇನೆ. ಹಲವಾರು ಕಳ್ಳತನದ ಪ್ರಕರಣಗಳು, ಚೈನ್ ಸ್ನ್ಯಾಚಿಂಗು, ವಿಶೇಷವಾಗಿ ಚೈನ್ ಸ್ನ್ಯಾಚಿಂಗು, ಹೆಣ್ಣುಮಕ್ಕಳದು ಪಿಕ್ ಪಾಕೆಟಿಂಗು ಇವೆಲ್ಲ ಆಗ್ತಾ ಬಂದಿದ್ದನ್ನು ನಾವು ನೋಡೋದು. ನಾಟ್ ಓನ್ಲಿ ಸಿದ್ದೇಶ್ವರ ಜಾತ್ರೆ, ಎಲ್ಲ ಜಾತ್ರೆಗಳಲ್ಲಿ. ನಮ್ಮ ಕೊಕಟ್ನೂರು ಎಲ್ಲಮ್ಮ ಜಾತ್ರೆ ಅಂತೂ ಭಾಳ ಹಾರಿಬಲ್ ಇತ್ತದು ನಾವು ಹೋದಾಗ. ಈಗೇನಿಲ್ಲಿ ಪ್ರದೀಪ್ ತಳಕೇರಿ ಇನ್ಸ್ಪೆಕ್ಟರ್ ಬಂದಾರೆ, ಇವರು ಐಗಿಳಿ PSI ಅಂತ ಬಂದರು. ಐಗಿಳಿ PSI ಅಂತ ಬಂದಮೇಲೆ ಅದಕ್ಕೆ ಹಿಂದಲ ಜಾತ್ರೆ ಹೆಂಗಿತ್ತು ಅಂತಾರೆ, ಕೊಕಟ್ನೂರು ಎಲ್ಲಮ್ಮನ ಜಾತ್ರೆಯೊಳಗೆ ಏನೇನು ಆಗ್ತಿತ್ತು ಅಂತ ನಿಮಗೆ ಕೇಳಿದರೆ ಗಾಬರಿ ಆಗ್ತಾರೆ ನೀವು. ಆ ಲೆವೆಲ್ ಅಫೆನ್ಸ್ ಆಗ್ತಿದ್ದು. ಜಾತ್ರೆ ಮುಗಿದು 15 ದಿವಸಕ್ಕೆ ಕಬ್ಬಿನ ಪಡೆದಾಗ ಹೆಣ ಸಿಗ್ತಿದ್ದು ನಮಗೆ. ಹೆಣ್ಮಕ್ಳದು ಗಂಡು ಮಕ್ಕಳು ಎಲ್ಲ ಹೆಣ 15 ದಿವಸ 20 ದಿವಸಕ್ಕೆ ಕಬ್ಬಿನ ಪಡೆದಾಗ ಸ್ಮೆಲ್ಲಿಗೆ ಗೊತ್ತೇ ಆಗ್ತಿಲ್ಲ. ಅಲ್ಲಿಯೂ ಸುಮಾರು 4-5 ಲಕ್ಷ ಜನ ಸೇರ್ತಾರೆ 3 ದಿವಸ. ಸೊ ಈ ಪ್ರದೀಪ್ ತಳಕೇರಿ ಐಗಿಳಿ ಸ್ಟೇಷನಿಗೆ ಬಂದ ಮೇಲೆ 3 ತಿಂಗಳು ಅಡ್ವಾನ್ಸ್ ಕೆಲಸ ಮಾಡಕತ್ತಾರೆ. ಅದು ಆಗಲಾದಂಗೆ ನೋಡಬೇಕು ಅಂತೇಳಿ 3 ತಿಂಗಳು ಅಡ್ವಾನ್ಸ್ ಏನು ಮಾಡ್ತಿದ್ರು, ಒಂದು ಆಟೋ ರಿಕ್ಷಾದೊಳಗೆ ಒಂದು ಲುಂಗಿ ಬಣ್ಣಿನ ಮೇಲೆ ಹೋಗಿ ಒಂದು ಟಮ್ ತೊಗೊಂಡು 4 ಮಂದಿ ಪೊಲೀಸರು ಲುಂಗಿ ಬಣ್ಣಿನ ಮೇಲೆ ಕುಂದಿರಿಸ್ಕೊಂಡು ಐತಾರಕ್ಕೊಮ್ಮೆ ಜತ್ಗಿತ್ತು ಏರಿಯಾದಿಂದ ಭಾಳ ಜನ ಬರ್ತಿದ್ರು ಪಾರ್ದಿಗಳೆಲ್ಲ. 3 ತಿಂಗಳಿಂದ ಅವ್ರು ಯಾರ್ಯಾರು ಅಂತ ಐತಾರಕ್ಕೊಮ್ಮೆನೂ ಅಲ್ಲಿ ಪಿಕ್ ಪಾಕೆಟಿಂಗ್ ಆಗೋದು. ಐತಾರಕ್ಕೊಮ್ಮೆ ಜಾಸ್ತಿ ಜನ ಅವ್ರನ್ನೆಲ್ಲ ತೊಗೊಂಡು ಬಂದು ಅವ್ರ ಮೇಲೆ ಕೇಸ್ ಮಾಡಿ ಜೈಲಿಗೆ ಅಟ್ಟಾಕತ್ತ ಮೇಲೆ ಆ ವರ್ಷ ನಾಟ್ ಇವನ್ ಎ ಸಿಂಗಲ್ ಇನ್ಸಿಡೆಂಟ್ ಫ್ರೀ ಜಾತ್ರೆಯನ್ನು ಮಾಡಿದ್ವಿ ನಾವು ಕೊಕಟ್ನೂರು ಎಲ್ಲಮ್ಮದು. ಅದೇ ಥರ ಪ್ರದೀಪ್ ತಳಕೇರಿ ಮತ್ತು ಬಿಜಾಪುರಕ್ಕೆ ಬಂದಮೇಲೆ ಅವಾಗ ಸಿದ್ದೇಶ್ವರ ಗುಡಿದವನು ಬಿಜಾಪುರದವನು ನೋಡ್ದವ, ಹೀಗಾಗಿ ಅವನಿಗೂ ಗೊತ್ತಿತ್ತು. ನಾವು ಹೇಳಿದ್ವಿ. ಲಾಸ್ಟ್ ಇಯರ್ ಏನು ಮಾಡಿದ್ವಿ ನಾವು, ಜಲ್ನಾದಿಂದ ಪುಗ್ಗ ಮಾರಕ್ಕೆ ಬರುವಂಥ ಎಲ್ಲ ಮಂದಿನ ಟ್ರೈನ್ ಹತ್ತಿಸಿ ವಾಪಸ್ ಜಲ್ನಾ ಕಳಿಸಿದ್ವಿ. ಅವರೆಲ್ಲ ಬಂದು ಕಮಿಟಿಯವರಿಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ರು, ಕಂಪ್ಲೇಂಟ್ ಮಾಡಕತ್ರು, ನಮಗಿಲ್ಲಿ ಜಾತ್ರೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಅಂತ. ಸೊ ಕಮಿಟಿಯವರಿಗೆ ನಮ್ಗೆ ಸ್ವಲ್ಪ ಕಿರಿಕಿರಿಗಳದು. ಬಟ್ ನಿಮ್ಗೆ ಒಂದು ಹೇಳ್ತೀನಿ ನಾನು, ಪುಗ್ಗ ಮಾರಕ್ಕೆ ಜಲ್ನಾದಿಂದ ಬರಬೇಕಾ, ರಬ್ಬರ್ ಬಲೂನ್ ಮಾರಕ್ಕೆ ಜಲ್ನಾದಿಂದ ಬರಬೇಕಾ, ಇಲ್ಲಿಂದ ಬೀಡಿಂದ ಜಲ್ನಾ ಇಸ್ ಅ ಟೋಟಲಿ ಕ್ರಿಮಿನಲ್ ಏರಿಯಾ. ಅದು ಸಿಕ್ಕಾಪಟ್ಟಿ ಅಫೆಂಡರ್ಸ್ ಗ್ಯಾಂಗ್ಗಳು ಅದಾವಲ್ಲೇ. ಇವ್ರು ಬಂದು ಇಲ್ಲಿ ಪುಗ್ಗ ಮಾರ್ಕೋತ ನಿಂದಿರ್ತಾರೆ, ಗಂಡಸರು ಹೆಂಗಸರು. ಅವ್ರ ಮನೆಯನ್ನು ಉಳಿದವರು ಮಕ್ಕಳು ಎಲ್ಲ ಪಿಕ್ ಪಾಕೆಟಿಂಗ್ ಮಾಡ್ಕೊತ ಹೋಗ್ತಾರೆ. ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನೊಳಗೆ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಒಬ್ಬರು ಅತಿ ರೆಸ್ಪೆಕ್ಟೆಡ್ ಮಣಿ ಭಾಳ ದೊಡ್ಡವರು, ನೀವು ಹೇಳಿದ್ರೆ ನಿಮ್ಗೆ ವಿಚಿತ್ರ ಅನಿಸುತ್ತೆ, ಅಂಥವ್ರ ಮನೆ ಹೆಣ್ಮಕ್ಳಿಗೆ ನಾವು ಮ್ಯಾನ್ ಹ್ಯಾಂಡಲ್ ಮಾಡಿಬಿಟ್ಟಿದ್ವಿ. ಬೇರೆಯೊಬ್ಬರು ಹೆಣ್ಮಗಳು ಈಕೆ ನನ್ನ ಪಿಕ್ ಪಾಕೆಟ್ ಮಾಡೋಕ್ಕಲ್ಲ ಅಂತ ಹೇಳಿದ್ದಕ್ಕೆ ಆಮೇಲೆ ಗೊತ್ತಾಯಿತು. ಸೊ ಈ ಥರ ಇನ್ಸಿಡೆಂಟನ್ನು ಆಮೇಲೆ ನಾವು ಜಲ್ನಾದವ್ರನ್ನ ವಾಪಸ್ ಕಳಿಸಿದ ಮೇಲೆ 8 ದಿವಸ ಅಡ್ವಾನ್ಸ್ ಎಲ್ಲರನ್ನೂ ವಾಪಸ್ ಕಳಿಸಿ, ಎಲ್ಲೆಲ್ಲಿ ಸುತ್ತ ಟೆಂಟ್ ಹೊಡೆದಾರ ಅವನ್ನೆಲ್ಲ ವಿಸಿಟ್ ಮಾಡಿ ಅವ್ರನ್ನೆಲ್ಲ ತೊಗೊಂಬಂದು ಎನ್ಕ್ವೈರಿ ಮಾಡಿ ಅವರೆಲ್ಲ ಇದನ್ನು ಮಾಡಿದ ಮೇಲೆ ನಾವು ವಾಪಸ್ ಜಲ್ನಾಕ್ಕೆ ಹತ್ತಿಸಿದ ಮೇಲೆ ಲಾಸ್ಟ್ ಇಯರು ನೀವು ಯಾರಾದರೂ ಕೇಳಿರಿ, ಒಂದರ ಕಳ್ಳತನ ಆಗಿದ್ದು, ಒಂದರ ಪಿಕ್ ಪಾಕೆಟ್ ಆಗಿದ್ದು, ಒಂದರ ಚೈನ್ ಸ್ನ್ಯಾಚಿಂಗ್ ಆಗಿದ್ದು. ಜನ ನೆಮ್ಮದಿಯಿಂದ ಜಾತ್ರೆ ಮಾಡಿಕೊಂಡು ವಾಪಸ್ ಹೋದರು.
ಸೊ ಇಂತಹ ಕೆಲವು ಕಠಿಣ ಕ್ರಮಗಳನ್ನು 4-5 ಲಕ್ಷ ಜನ ಸೇರ್ತಾರೆ ಅಂದಾಗ, ಒಂದು ಜಾತ್ರೆಯೊಳಗೆ ಸೇರ್ತಾರೆ ಅಂದಾಗ ಈ ಕ್ರಮಗಳನ್ನು ನಾವು ಕೈಕೋಬೇಕಾಗುತ್ತೆ. ಸಿದ್ದೇಶ್ವರ ಜಾತ್ರೆಗೆ ಬಂದು ನಾವು ಮಾಂಗಲ್ಯ ಸೂತ್ರ ಕಳ್ಕೊಂಡು ಹೋದೆ ಅನ್ನುವಂಥ ಪರಿಸ್ಥಿತಿ ಹೆಣ್ಮಕ್ಳಿಗೆ ಬರಬಾರ್ದು. ನಾನು ವರ್ಷಾನುಗಟ್ಟಲೆ ದುಡಿದಿರ್ತಾರೆ, 1000, 2000, 3000 ಕಿಶೆ ಬರ್ತಾರೆ, ಪಿಕ್ ಪಾಕೆಟ್ ಆಗಿಬಿಡ್ತೀವಿ ಅಂತಂದ್ರೆ, ಸಿದ್ದಪ್ಪನ ಜಾತ್ರೆಗೆ ಬಂದವರು ಕಣ್ಣೀರು ಹಾಕೋತ ಹೋಗಿಬಿಟ್ರು ಅಂತಂದ್ರೆ ನಮಗೆ ಒಳ್ಳೇದು ಮಾಡೋದಿಲ್ಲ ದೇವರು. ಈ ಒಂದು ಉದ್ದೇಶದಿಂದ ಎಲ್ಲರೂ ನೆಮ್ಮದಿಯಿಂದ ಜಾತ್ರೆ ಮಾಡಲಿ, ನೆಮ್ಮದಿಯಿಂದ ವಾಪಸ್ ಮನೆಗೆ ಹೋಗಲಿ ಸೇಫ್ ಆಗಿ ಅನ್ನೋ ಉದ್ದೇಶದಿಂದ ನಾವು ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಆ ಪುಗ್ಗ ಮಾರುವವರ ಮೇಲೆ ನಮಗೇನು ದ್ವೇಷ ಇಲ್ಲ, ಪರ್ಸ್ನಲ್ ವೆಂಜನ್ಸು ಏನಿಲ್ಲ ಅವ್ರ ಜೊತೆ ನಮ್ಮದು. ಬಟ್ ನಮಗೆ ಗೊತ್ತೈತಿ ಕ್ರಿಮಿನಲ್ ರೆಕಾರ್ಡ್ಸು, ಟ್ರ್ಯಾಕ್ಸು ಯಾರ್ದು ಏನು ಅಂಥೇಳಿ. ಆ ಒಂದು ಉದ್ದೇಶದಿಂದ ಆ ಥರ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ನಾವು ತೆಗೆದುಕೋತೀವಿ. ಅದ್ರ ಬಗ್ಗೆ ಸಮಿತಿಯವರು ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು. ನಮಗೆ ಬೇರೆ ಯಾವುದೇ ಉದ್ದೇಶ ಇರುವುದಿಲ್ಲ. ಎರಡನೇದಾಗಿ ಈ ಜಾತ್ರೆ ಸೇಫಾಗಿ ನಡಿಬೇಕು, ಈ ಕಳ್ಳರಿಗೆ ಸ್ವಲ್ಪ ಭಯ ಇರಬೇಕು ಅನ್ನೋ ಉದ್ದೇಶದಿಂದ ಹೋದ ವರ್ಷದಿಂದ ನಾವು ಕೆಲವು ವಾಚ್ ಟವರನ್ನು ಹಾಕಕ್ಕೆ ಹೇಳಿದ್ವಿ. ಜಾತ್ರಾ ಸಮಿತಿಯವರು ಕೆಲವು ಹಾಕಿ ಕೊಟ್ಟಿದ್ದೆ ಸರ್. ತಮಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್. ತಾವು ಹೇಳಿದ ಮೇಲೆ ವಾಚ್ ಟವರನ್ನು ಹಾಕಿ ಕೊಟ್ಟಿದ್ರಿ. ಭಾಳ ಅನುಕೂಲ ಆಯ್ತದ. ಸುಮ್ಮನೆ ಯಾರೋ ಒಬ್ಬರು ಮೇಲೆ ನಿಂತು ಒಬ್ಬ ಪೊಲೀಸ್ ನೋಡಾಕತ್ತಾನೆ ಅಂದ್ಕೊಳ್ಳಿ, ಕಳ್ಳರಿಗೆ ಒಂದು ಭಯ ಬರುತ್ತೆ. ವಾಚ್ ಟವರ್ ಹಾಕಿಸೋ ಉದ್ದೇಶ ಅದು. ಸೊ ಆ ಥರ ಈ ಬಾರಿನೂ ಕೂಡ ಹೋಸರ ಎಷ್ಟು ಹಾಕಿದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವಾಚ್ ಟವರ್ಗಳು ನಮಗೆ ಬೇಕಾಗುತ್ತೆ. ಆಮೇಲೆ ಸಾಧ್ಯ ಆದಷ್ಟು CC ಕ್ಯಾಮ್ರಾಗಳು. ಇದೆಲ್ಲ ಸೇಫ್ಟಿ ಉದ್ದೇಶದಿಂದ ಹೇಳಾಕತ್ತೆ ನಾನು. ಈ ಲೆವೆಲ್ ಒಂದು ಜಾತ್ರೆಯನ್ನು, ಒಂದು ಕಾಂಗ್ರಿಗೇಷನ್ ಜನನ ಸೇರಿಸ್ತೇವೆ ಅಂದಾಗ ಅವ್ರ ಸುರಕ್ಷತೆ ಜವಾಬ್ದಾರಿಯನ್ನು ನಾವು ತಗೋಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಕೆಲವೊಂದು CCTV ಕ್ಯಾಮ್ರಾಗಳು ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಸಮಿತಿ ಅಧ್ಯಕ್ಷರ ಜೊತೆ ಮತ್ತು ಸಾಹೇಬ್ರ ಜೊತೆ ಮತ್ತೆ ಸುದೀರ್ಘವಾಗಿ ಮಾತಾಡ್ತೀನಿ. ಸೂಕ್ತ ಬೆಳಕಿನ ವ್ಯವಸ್ಥೆ, ವಿಶೇಷವಾಗಿ ಎಲ್ಲೆಲ್ಲಿ ಬೆಳಕಿಲ್ಲ, ಸಾಕಷ್ಟು ಬೆಳಕು ಇರುತ್ತೆ, ಎಲ್ಲೆಲ್ಲಿ ಇಲ್ಲ ಸ್ವಲ್ಪ ಸೂಕ್ತ ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ವಿಶೇಷವಾಗಿ ಮನರಂಜನಾ ಕಾರ್ಯಕ್ರಮ ಸ್ಥಳದಲ್ಲಿ ನಮಗೆ CC ಕ್ಯಾಮ್ರಾಗಳು ಬೇಕಾಗುತ್ತೆ. ಒಂದು, ಈ ಥರ ಏನೂ ಘಟನೆಗಳಾಗಬಾರ್ದು. 2, ಆ ಮನರಂಜನಾ ಸ್ಥಳಕ್ಕೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಅವ್ರ ಜೊತೆ ಯಾರಾದರೂ ಕಿಡಿಗೇಡಿಗಳು, ಉಡಾಳ ಜನರು ಮಿಸ್ಬಿಹೇವ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಮಾಡೋ ಉದ್ದೇಶದಿಂದ ಇದೆಲ್ಲ ಬೇಕಾಗುತ್ತೆ. ದಯವಿಟ್ಟು ಜಾತ್ರಾ ಸಮಿತಿಯವ್ರ ಜೊತೆ ಇದ್ರ ಬಗ್ಗೆ ಮತ್ತೆ ಸುದೀರ್ಘವಾಗಿ ನಾನು ಮಾತಾಡ್ತೀನಿ. ಇದನ್ನೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಸರ್ ನಮ್ಗೆ. ಸೊ ದಟ್ ಜನ ಅತಿ ನೆಮ್ಮದಿಯಿಂದ ಬಂದು ಜಾತ್ರೆ ಮಾಡಿ ಖುಷಿಯಲ್ಲಿ ಮನೆಗೆ ಹೋಗಲಿ ಅಂತ ನಮ್ಮ ಉದ್ದೇಶ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಈ ಉತ್ಸವಗಳು ಅಂತಂದರೆ ಉತ್ಸಾಹ, ಎಲ್ಲರೂ ಭಯಂಕರ ಉತ್ಸಾಹದಿಂದ ಒಂದು ಯಾವುದೇ ಕಾರ್ಯಕ್ರಮ ಭಾಗವಹಿಸಿದ್ರೆ ಅದೇ ಒಂದು ಉತ್ಸವ ಆಗಿಬಿಡುತ್ತೆ. ಅದು ಸಿದ್ದಪ್ಪನ ಉತ್ಸವ ಅಂತಂದ್ರೆ ಎಲ್ಲರೂ ಭಯಭಕ್ತಿ, ಒಂದು ಧಾರ್ಮಿಕ ನಂಬಿಕೆಯಿಂದ ಬಂದಿರ್ತಾರೆ. ಎಲ್ಲರೂ ಬಂದು ಚೆನ್ನಾಗಿ ಜಾತ್ರೆ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅದಕ್ಕೆ ಬೇಕಾದಂಥ ಎಲ್ಲ ಸಹಾಯ ಸಹಕಾರವನ್ನು ಪೊಲೀಸ್ ಇಲಾಖೆ ಕೊಡುತ್ತೆ ಅಂತ ಹೇಳಿ, ಇದೊಂಥರ ದೊಡ್ಡವರಿದ್ದ ಕಾರ್ಯಕ್ರಮ ನಡು ಎದ್ದು ಹೋಗೋದು ಅಷ್ಟು ಸರಿಯಲ್ಲ. ಬಟ್ ನನಗೆ ಅವಶ್ಯಕತೆ, ನಮ್ಮ ಇನ್ಸ್ಪೆಕ್ಟರ್ ಇರ್ತಾರೆ, ಮತ್ತೇನಾರು ಬೇಕಾದ್ರೆ ಸಮಿತಿಯವ್ರು ಏನು ಹೇಳ್ತಾರೆ ಅದನ್ನು ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಸಾಧ್ಯ ಐತಿ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತು ಸಾಹೇಬ್ರಿಗೆ ವಂದಿಸಿ 2 ಮಾತು ಮಾಡ್ತೇವೆ.